ನಾವಿವತ್ತು ಚಿಕ್ಕಪೇಟೆಗೆ ಹೋಗಿ ಸಂಡೇ ಬಜಾರಲ್ಲಿ ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ನೋಡೋಣ ಬನ್ನಿ. ನಮಗೆ ಫಸ್ಟ್ ಬೇಕಾಗಿದ್ದು ಔಟ್ಸೈಡ್ ಎಲ್ಲಾದರೂ ಹೋದರೆ ಕ್ಯಾರಿ ಬ್ಯಾಗ್ಗಳು ಬೇಕಾಗಿತ್ತು. ಸೊ ಹಂಗಾಗಿ ನಾವು ಏನು ಮಾಡಿದ್ವಿ, ಕ್ಯಾರಿ ಬ್ಯಾಗ್ ಸರ್ಚ್ ಮಾಡಿದ್ವಿ. ಫಸ್ಟಿಗೆ ಇದಕ್ಕೆ ಪ್ರೈಸ್ ಬಂದು ನಾವು 1000 ರೂಪೀಸ್ ಕೊಟ್ವಿ. ಅವರು 2.5 ಏನೋ ಹೇಳಿದ್ರು, ಬಟ್ ನಾವು 1000 ರೂಪೀಸ್ ಕೊಟ್ಟು ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಲಾಂಗ್ ಜಾಸ್ತಿ ಐಟಮ್ಸ್ ಇದ್ರೆ ಫಸ್ಟ್ ಬರುತ್ತೆ. ಇದರಲ್ಲಿ ಇನ್ನೊಂದು ಚಿಕ್ಕ ಬ್ಯಾಗ್ ಬರುತ್ತೆ. ಅದೊಂದು ಎಲ್ಲಾದರೂ ಔಟ್ಸೈಡ್ ಇಲ್ಲೇ ಎಲ್ಲಾದರೂ ಹೋದರೆ ಹೋಗ್ಬೋದು ಅನಿಸುತ್ತೆ. ಸ್ವಲ್ಪ ಐಟಮ್ಸ್ ಇದ್ರೆ ಮಾತ್ರ ಯೂಸ್ ಮಾಡ್ಬೋದು. ಇದು ಚಿಕ್ಕ ಐಟಮ್ಸ್ಗೆ ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾವು ಔಟ್ಸೈಡ್ ಏನಾದರೂ ತುಂಬ ದಿನ ಜರ್ನಿ ಮಾಡ್ತಿದ್ದೀವಿ ಅಂದರೆ ಇದು ಓಕೆ. ಕ್ವಾಲಿಟಿ ವೈಸ್ ಹೋದ್ರೂ ತುಂಬ ಚೆನ್ನಾಗಿದೆ. ಏನಷ್ಟು ಚೀಪೆಸ್ಟಾಗಿ ಸಿಕ್ಕಿದೆ ಅಂದ ತಕ್ಷಣ ಏನದು ಇದಂತಲ್ಲ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. 1000ಗೆ 2 ಐಟಮ್ಸ್ ಬರುತ್ತೆ. ಇದೊಂದು ಲಾಂಗ್ ಬ್ಯಾಗ್ ಅಂದರೆ ದಪ್ಪ ಬ್ಯಾಗ್ ಐಟಮ್ ಜಾಸ್ತಿ ಇದ್ರೆ ಏನು ಮಾಡ್ಬೋದು. ಇದೊಂದು ಶಾರ್ಟ್, ಅದರಲ್ಲೇ ಬಂದಿರೋದು 1000ಗೆ 2 ಬ್ಯಾಗ್ ಬಂದಿದೆ. ಇದು ಒಂದು ಚಿಕ್ಕ ಬ್ಯಾಗು. ಇದರಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಏನಾದರೂ ಇದರಲ್ಲಿ ಸೇಮ್ ಅದೇ ರೀತಿ ಇದೆ. ಅದು ಐಟಮ್ ಜಾಸ್ತಿ ಇದ್ರೆ ಯೂಸ್ ಮಾಡ್ಬೋದು. ಇದು ಐಟಮ್ಸ್ ಕಡಿಮೆ ಇತ್ತು ಅಂದರೆ ನಾವು ಇದರಲ್ಲಿ ಕ್ಯಾರಿ ಮಾಡ್ಬೋದು. ಎಲ್ಲ ಕ್ವಾಲಿಟಿ ವೈಸ್ ನೋಡೋಕೆ ಹೋದರೆ ತುಂಬಾ ಚೆನ್ನಾಗಿದೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಾವು ಪರ್ಚೇಸ್ ಮಾಡಿದ್ದು ಬೆಡ್ಶೀಟು. ಇದು ತುಂಬ ಕ್ವಾಲಿಟಿ ಚೆನ್ನಾಗಿತ್ತು. ಡಬಲ್ ಬೆಡ್ಶೀಟ್ ಕೂಡ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು. ಅವ್ರ ಪ್ರೈಸ್ ಬಂದು 1500 ಹೇಳಿದ್ರು. ನಾವು ಚೌಕಾಸಿ ಮಾಡಿ 900 ತಗೊಂಡ್ವಿ. ಬಟ್ ಕ್ವಾಲಿಟಿ ವೈಸ್ ನೋಡೋಕೆ ಹೋದರೆ ತುಂಬಾ ಚೆನ್ನಾಗಿದೆ ಡಬಲ್ ಬೆಡ್ಶೀಟು. ಇಲ್ಲಿ ಔಟ್ಸೈಡ್ ಎಲ್ಲ ಹೋದರೆ 1500 ನಾವೇ ಕೇಳಿದ್ದೀವಿ ಕೂಡ. ಅವ್ರು ಹೇಳಿರೋದು 1500. ನಮ್ಗೆ ವರ್ತ್ ಅನಿಸ್ತು. ಸೊ ಅದಕ್ಕೆ ಬೆಡ್ಶೀಟ್ನ ಪರ್ಚೇಸ್ ಮಾಡಿದ್ವಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ತುಂಬ ಸ್ಮೂತ್ ಇದೆ. ಡಬಲ್ ಬೆಡ್ಶೀಟು ವರ್ತ್ ಇದೆ, ಕ್ವಾಲಿಟಿ ಗುಡ್ ಆಗಿದೆ, ಏನಿಲ್ಲ. ನಾವು ನೆಕ್ಸ್ಟ್ ಪರ್ಚೇಸ್ ಮಾಡಿದ್ದು ಬೆಡ್ಶೀಟ್ ಆದಮೇಲೆ ಪಿಲ್ಲೋಸು. ಇದು ಬಂದು ಒಂದು ಪಿಲ್ಲೋಗೆ 100 ರೂಪೀಸ್ ತಗೊಂಡ್ರು. ನಮಗೆ ಇದು ಸ್ಮೂತಾಗಿ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಇದೆ ಅಂತ. ವರ್ತ್ ಅನಿಸ್ತು. 100ಗೆ 2 ಪಿಲ್ಲೋಸ್ನ ನಾವು ಪರ್ಚೇಸ್ ಮಾಡಿದ್ವಿ. ಟೋಟಲ್ ಬಂದು 200 ಆಗಿದೆ. ಇದಂತೂ ನಾವು ಔಟ್ಸೈಡ್ ಹೋದಾಗ ತುಂಬ ತಗೋಬೇಕು ಅಂತ ಅಂದ್ಕೊಂಡೆ ಹುಡುಕಿ ತೊಗೊಂಡಿದ್ದಲ್ಲಿ. ಬಟ್ ಇದು ಏನಂದರೆ, ನಾವು ಔಟ್ಸೈಡ್ ಏನಾದರೂ ಹೋದರೆ ಟ್ರಾವೆಲ್ ಮಾಡ್ತೀವಲ್ವ ಟ್ರೈನಲ್ಲಿ, ಅಲ್ಲಿ ಎಲ್ಲರೂ ಔಟ್ಸೈಡ್ ಹೋದರೆ ತಲೆಗೆ ಇಲ್ಲಿ ಮಲ್ಕೊಂಡಾಗ ದಿಂಬು ಬೇಕಾಗತ್ತಲ್ವ. ಇದು ಜಸ್ಟ್ ಏನು ಹಿಂಗಿರುತ್ತೆ, ಈ ರೀತಿ ಇರುತ್ತೆ. ಇದಕ್ಕೆ ನಾವು ಏರು ಊದ್ಕೊಂಡು ಜಸ್ಟ್ ಏರುದಾಗ ಈ ರೀತಿ ಆಗುತ್ತೆ. ಈ ರೀತಿ ಇದನ್ನ ಹಿಂಗೆ ತಲೆ ಕೊಟ್ಕೊಂಡು ಮಲ್ಕೊಳ್ಳೋದು. ಇದು ಟ್ರಾವೆಲ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ಯೂಸ್ಫುಲ್ ಅನಿಸ್ತು, ಅದಕ್ಕೆ ತಗೊಂಡ್ವಿ. ಇದು ಬಂದು ಒಂದಕ್ಕೆ 50 ರೂಪೀಸು, 50 ಟೋಟಲ್ 100 ರೂಪೀಸ್ ತಗೊಂಡ್ವಿ. ನೆಕ್ಸ್ಟ್ ಐಟಮ್ ಬಂದು ನಾವು ಕಟ್ಟಿಂಗ್ ಪ್ಲೇಯರ್. ಅಲ್ಲಿ ಜಾಸ್ತಿ ನಾವು ಚಿಕ್ಕಪೇಟೆಯಲ್ಲಿ ನೋಡಿದ್ದೆ ಏನದು ಕಟ್ಟಿಂಗ್ ಪ್ಲೇಯರ್ಸು, ಮೊಬೈಲ್ ಐಟಮ್ಸು, ಎಲೆಕ್ಟ್ರಿಕ್ ಐಟಮ್ಸ್ಗಳು ಜಾಸ್ತಿ ಇತ್ತು. ನಮಗೆ ಯೂಸ್ಫುಲ್ ಆಗಬೇಕಾಗಿದ್ದು, ನಮಗೆ ಯೂಸ್ಗೆ ಬೇಕಾಗಿದ್ದು ಕಟ್ಟಿಂಗ್ ಪ್ಲೇಯರು. ಸೊ ಇದಕ್ಕೆ ನಾವು ಬಂದು 100 ರೂಪೀಸ್ ಕೊಟ್ವಿ. 100ಗೆ ಪರ್ಚೇಸ್ ಮಾಡಿದ್ವಿ. ವರ್ತಬಲ್ ಏನಿಲ್ಲ. ಅಲ್ಲಿ ಜಾಸ್ತಿ ಚೌಕಾಸಿ ಮಾಡೋಕ್ಕೂ ಆಪ್ಷನ್ ಇಲ್ಲ. 100 ರೂಪೀಸ್, ಅದರಲ್ಲೇನು ಚೌಕಾಸಿ ಮಾಡೋಕ್ಕಾಗಲ್ಲ. ಬಟ್ ವರ್ತ್. ಇದನ್ನೇ ಔಟ್ಸೈಡ್ ಪರ್ಚೇಸ್ ಮಾಡುತ್ತೀನಿ ಅಂದರೂ ತುಂಬ ಜಾಸ್ತಿ ಇರುತ್ತೆ. ಕ್ವಾಲಿಟಿ ವೈಸು ಇರುತ್ತೆ, ಬಟ್ ವರ್ತ್. ನೆಕ್ಸ್ಟ್ ಐಟಮ್ ಬಂದು ನಾವು ತೊಗೊಂಡಿದ್ದು ನಮ್ಮ ಮನೆಗೆ ಬೇಕಾಗಿದ್ದು ಸೋಫಾ ಸೆಟ್ ಐಟಮ್ಸ್ ಕಾಣಿಸ್ತು ಅಲ್ಲಿ. ನಮಗೆ ಅವಶ್ಯಕತೆ ಇತ್ತು, ಸೊ ತೊಗೊಂಡ್ವಿ. ಇದು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ಓಪನ್ನು ಮಾಡಿಲ್ಲ ನಾವು. ಜಸ್ಟ್ ನೋಡಿ ತೊಗೊಬಂದ್ವಿ, ಚೆಕ್ ಮಾಡೋಣ. ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ಕ್ವಾಲಿಟಿ ನೋಡೇ ತಗೊಂಡ್ವಿ. ನೋಡ್ತಾ ಇರ್ಬೋದು ಬಂದು ಸೋಫಾ ಸೆಟ್ಟು. ಇದಕ್ಕೆ ನಾವು ಎಷ್ಟು ಕೊಟ್ಟಿರ್ಬೋದು, ನಾವು ಇದಕ್ಕೆ ಬಂದು ಜಸ್ಟ್ 400 ಕೊಟ್ಟಿದ್ದು. ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ, ಏನಿಲ್ಲ. ಏನು ಶೋರೂಮಲ್ಲಿ ತೊಗೊಳ್ಳೋದೇ ಕ್ವಾಲಿಟೀಸ್ ಇರುತ್ತೆ ಅಂತ ಏನಿಲ್ಲ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ಚೆನ್ನಾಗಿದೆ, ಡಿಸೈನ್ಸು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ವರ್ತಬಲ್ ಪ್ರೈಸು ಕೂಡ, ಏನು ಕಾಸ್ಟ್ಲಿ ಅಂತ ಏನೂ ಇಲ್ಲ. ಇಲ್ಲಿ ಔಟ್ಸೈಡ್ ಹೋದರೆ ನಮಗೆ 800 900 ಆಗುತ್ತೆ ಸೋಫಾ ಸೆಟ್ಟು. ನಾನೇ ಡಿಮಾರ್ಟಲ್ಲಿ ಹೋಗಿ ಕೇಳಿದಾಗ
ಅದು ಬಟ್ ಅದ್ರ ಪ್ರೈಸ್ ಒಂದು 900 ಇತ್ತು. ನನಗೆ ಚಿಕ್ಕಪೇಟೆಯಲ್ಲಿ ಸಿಕ್ಕಿದ್ದು 400 ರುಪೀಸ್ಗೆ. 500 ಹೇಳಿದ್ರು 400 ಮಾಡಿಕೊಟ್ವಿ. ನೋಡ್ತಾ ಇರ್ಬೋದು, ಇಷ್ಟು ಐಟಮ್ಸು ನಾನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡ್ಕೊಬಂದಿದ್ದು. ಇದನ್ನು ಪರ್ಚೇಸ್ ಮಾಡೋಕ್ಕೆ ಆ ಜನದಲ್ಲಿ ನಾವು ತಗೊಂಡಿದ್ದು, ನಾವಲ್ಲಿ ಹೋಗಿದ್ದು 1 o'clockಗೆ, ಬಟ್ ನಾವು ಪರ್ಚೇಸ್ ಎಲ್ಲ ಮುಗಿಸಿ ಬಂದಿದ್ದು 5 o'clock. ಅಷ್ಟು ಜನ, ಆ ಜನದಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ನಮಗೆ ಹಬ್ಬ ಅನಿಸ್ಬಿಡ್ತು. ಬಟ್ ವರ್ತಬಲ್ ಪ್ರೈಸು, ಹೋಗಿ ನೀವು ಶಾಪಿಂಗ್ ಮಾಡ್ಬೋದು ಚಿಕ್ಕಪೇಟೆಯಲ್ಲಿ. ಸೊ ಇಷ್ಟು ಐಟಮ್ಸು ನಾವು ಚಿಕ್ಕಪೇಟೆಯಿಂದ ಪರ್ಚೇಸ್ ಮಾಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಬಾಯ್.